ತಾರಕಕ್ಕೆ ಏರಿದಂತಹ ಪಿಆರ್ಆರ್ ರೈತರು ಹಾಗೂ ಬಿಡಿಎ ನಡುವೆ ಸಂಘರ್ಷ. ರೈತರ ವಿರೋಧ ನಡುವೆ ರಸ್ತೆ ನಿರ್ಮಾಣಕ್ಕೆ ಬಿಡಿಎ ಸರ್ವೆ ಕಾರ್ಯವನ್ನು ಮಾಡಿದೆ. ತಾರಕಕ್ಕೆ ಏರಿದ ಪಿಆರ್ಆರ್ ರೈತರು ಹಾಗೂ ಬಿಡಿಎ ನಡುವೆ ಸಂಘರ್ಷ. ರೈತರ ವಿರೋಧದ ನಡುವೆ ರಸ್ತೆ ನಿರ್ಮಾಣಕ್ಕೆ ಬಿಡಿಎ ಸರ್ವೆ ಕಾರ್ಯ. ಬಿಡಿಎ ಅಧಿಕಾರಿಗಳ ವಿರುದ್ಧ ಮುಗಿಬಿದ್ದಂತಹ ಭೂಮಿ ಕಳೆದುಕೊಂಡಿರುವಂತಹ ರೈತರು ರಸ್ತೆ ಸರ್ವೆ ಕಾರ್ಯಕ್ಕೆ ಬಂದಿರುವಂತಹ ಬಿಡಿಎ ಅಧಿಕಾರಿಗಳಿಗೆ ರೈತರ ಘೇರಾವ್. 1894ರ ಕಾಯ್ದೆಯಂತೆ ಭೂ ಪರಿಹಾರ ನೀಡಲಿಕ್ಕೆ ಮುಂದಾಗಿರುವಂತಹ ಬಿಡಿಎ 2013ರ ಆಯ್ಕೆ ಅನ್ವಯ ಭೂ ಪರಿಹಾರಕ್ಕೆ ಪಟ್ಟು ಹಿಡಿದಿರುವಂತಹ ರೈತರು. ಆದರೆ ಹಳೆ ನಿಯಮದ ಪ್ರಕಾರ ಭೂ ಪರಿಹಾರ ನೀಡೋಕೆ ಬಿಡಿಎ ಪ್ಲಾನ್. ಹೀಗಾಗಿ ಸರ್ವೆ ಕಾರ್ಯಕ್ಕೆ ಬಂದಂತಹ ಅಧಿಕಾರಿಗಳಿಗೆ ಜಾಡಿಸಿದಂತಹ ರೈತರು ಅವಲಹಳ್ಳಿ, ಗಟ್ಟಹಳ್ಳಿ ಹಾಗೂ ಸೋಲಿಗುಂಟೆ ಇನ್ನೂ ಹಲವಾರು ಕಡೆಯಿಂದ ರೈತರು ಪ್ರತಿಭಟನೆಗೆ ಹೋರಾಟಕ್ಕೆ ಬಂದಿದ್ದಾರೆ. ಬಿಡಿಎ ಸರ್ವೆ ಅಧಿಕಾರಿಗಳನ್ನ ಮುತ್ತಿಗೆ ಹಾಕಿರುವಂಥದ್ದು. ಸರ್ವೆ ಅಧಿಕಾರಿಗಳನ್ನ ಕಟ್ಟಿ ಹಾಕಿ ಕಾರು ಪಂಚರ್ ಮಾಡಿ ಗಲಾಟೆಯಿಂದ ಮಾಡಿರುವಂಥದ್ದು. ರೈತರ ಆಕ್ರೋಶ ಭಯಗೊಂಡು ಬಿಡಿಎ ಸರ್ವೆ ಅಧಿಕಾರಿಗಳ ಟೀಮ್ ನಡುಗ್ತಾ ಇದೆ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಬಿಡಿಎ 100 ಎಕರೆ ಭೂಮಿಗೆ ಪರಿಹಾರ ಘೋಷಣೆ ಮಾಡಿದೆ. ಈ ಮೂಲಕ ಬಹುಕಾಲದಿಂದ ನೆನೆಗುದಿಗೆ ಬಿದ್ದಂತಹ ವಿಚಾರಕ್ಕೆ ಅಥವಾ ಇದಕ್ಕೆ ಸ್ವಲ್ಪ ಪುಷ್ಟಿ ನೀಡುವಂತೆ ಇತ್ತು. ಹಾಗೆ ಬಿಸಿನೆಸ್ ಕಾರಿಡಾರ್ ಯೋಜನೆ 74 ಕಿಲೋಮೀಟರ್ ಇದೆ. ಒಟ್ಟು 2560 ಎಕರೆ ಭೂಮಿ ಬೇಕಾಗಿದೆ. ಇದರಲ್ಲಿ ಸುಮಾರು 140 ಎಕರೆ ಭೂಮಿ ನ್ಯಾಯಾಲಯದ ವ್ಯಾಜ್ಯದಲ್ಲಿದೆ. ಒಟ್ಟು 45 ಭೂ ಮಾಲೀಕರು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯದ ಮೊರೆ ಹೋಗಿದ್ರು. ಈಗ ಬಿಡಿಎಯಿಂದ ಪರಿಹಾರ ಘೋಷಣೆ ಮಾಡುವ ಭೂಮಿಯ ಒಟ್ಟು ಅಗತ್ಯವಿರುವಂತಹ ಭೂಮಿಯ 4% ಮಾತ್ರ. ಮುಂದಿನ ದಿನಗಳಲ್ಲಿ ಪರಿಹಾರವನ್ನು ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬಂದಿದೆ. ಇದರ ನಡುವೆ ರೈತರು ಅವರಿಗೆ ಇಷ್ಟ ಇಲ್ಲದೆ ಇರುವಂತಹ ಕೆಲಸವನ್ನು ಬಿಡಿಎ ಮಾಡ್ತಾ ಇದೆ ಅಂತ ಹೇಳಿ ಆ ಸರ್ವೆ ಅಧಿಕಾರಿಗಳನ್ನ ಕಟ್ಟಿ ಹೋರಾಟವನ್ನು ಮಾಡಿರುವಂಥದ್ದು, ಪಂಚರ್ ಮಾಡಿರುವಂಥದ್ದು ಗಾಡಿಯನ್ನು. ಈ ರೀತಿಯ ಕೆಲಸಗಳು ನಡೆದಿದೆ. ಇನ್ನು ಸಾಮಾನ್ಯ ಪರಿಹಾರ ನಗದು ರೂಪದಲ್ಲಿ ಸಿಗುತ್ತೆ. ಒಪ್ಪಿಗೆ ಪರಿಹಾರ ಸ್ವಯಂ ಪ್ರೇರಿತವಾಗಿ ಒಪ್ಪಿಕೊಳ್ಳುವಂತಹ ಭೂ ಮಾಲೀಕರಿಗೆ ಹೆಚ್ಚಿನ ಪರಿಹಾರವನ್ನು ನೀಡೋದು. ಜಾಗಕ್ಕೆ ಅನುಗುಣವಾಗಿ ವಾಣಿಜ್ಯ ನಿವೇಶನಗಳನ್ನು 65:35 ಈ ಅನುಪಾತದಲ್ಲಿ ನೀಡಲಾಗುತ್ತೆ ಅಂತ ಹೇಳಿ ಒಂದಿಷ್ಟು ವಿವರವನ್ನು ಅವರು ಕೂಡ ಕೊಟ್ಟಿದ್ದಾರೆ. ಆದರೆ ಯಾವುದೂ ಕೂಡ ಇಷ್ಟ ಇಲ್ಲದೆ ರೈತರು ನಮ್ಮ ಜಮೀನನ್ನು ನಮಗೆ ಬಿಟ್ಟುಕೊಟ್ಟು ಹೋಗ್ಬಿಡಿ ಅಂತ ಹೇಳಿ ಅವರನ್ನು ಕಟ್ಟಿ ಹಾಕಿ ಹೋರಾಟವನ್ನು ಮಾಡಿರುವಂಥ ಘಟನೆ ಕೂಡ ನಡೆದಿದೆ. ಹೇಳದೇ ಆಯ್ತು ನಮ್ದು 20 ವರ್ಷದಿಂದ ಮುಖ್ಯಮಂತ್ರಿ ಪೋಸ್ಟಲ್ ಬರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.